ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವಿಸಿಟಿಂಗ್ ಕಾರ್ಡನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಸಿಟಿಂಗ್ ಕಾರ್ಡ್ ಡಿಸೈನನ್ನು ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಫೈಲ್ ಮೆನುಗೆ ಹೋಗಿ ನ್ಯೂ ಅನ್ನು ತೊಗೊಳ್ಳಿ. ನೀವು ಅಲ್ಲಿ ನಮಗೆ ವಿಸಿಟಿಂಗ್ ಕಾರ್ಡ್ನ ಪೇಪರ್ನ ಸೈಜನ್ನು ತೊಗೋಬೇಕಾಗತ್ತೆ. 2x3 ಅಂತ ಇದೆಯಲ್ಲ, ಈ ಪೇಜ್ ಅಂತ ತೊಗೊಳ್ತಾ ಇದ್ದೀನಿ. ಇಲ್ಲಿ ಪೇಜನ್ನು ತೊಗೊಂಡ ತಕ್ಷಣ ಈ ಪೇಜಿಗೆ ನಾವು ಒಂದು ಪೇಜನ್ನು ಸೆಟಪ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಇದನ್ನು ರೂಲರನ್ನು ಓಪನ್ ಮಾಡ್ಕೋಬೇಕು. ಸೊ ಇಲ್ಲಿ ರೂಲರನ್ನು ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೂಲರ್ ಮೂಲಕ ನಾವು ಈ ಪೇಜನ್ನು ಒಂದು ಸೆಟ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ಸ್ವಲ್ಪ ಜಾಸ್ತಿ ಹೊರಗೆಲ್ಲ ಹೋಗ್ತಾ ಇದ್ದಾಗೆ ಒಂದು ರೂಲರನ್ನು ಸೆಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ರೂಲರನ್ನು ಸೆಟ್ ಮಾಡಿದ್ದೀವಿ. ಸೊ ಈ ರೂಲರ್ ಸೆಟ್ ಮಾಡಿದ ನಂತರ ನಮಗೆ ಇಲ್ಲಿ ನಾನು ಶೇಪ್ಸಲ್ಲಿ ಹೋಗಿ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಳ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಟೂಲನ್ನು ತೊಗೊಳ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಟೂಲನ್ನು ಅಪ್ಲೈ ಮಾಡಿದ್ಮೇಲೆ ಪೆನ್ ಟೂಲನ್ನು ತೊಗೊಂಡು ಪೆನ್ ಟೂಲಲ್ಲಿ ಆ್ಯಂಕರ್ ಪಾಯಿಂಟ್ ಟೂಲ್ ಅಂತ ಇದೆ. ಆ್ಯಂಕರ್ ಪಾಯಿಂಟ್ ಟೂಲ್ ಅಂತ ಇದೆ, ಅಥವಾ ಕನ್ವರ್ಟ್ ಪಾಯಿಂಟ್ ಟೂಲ್ ಅಂತ ಕೂಡ ತೊಗೋಬೋದು. ಸೊ ನಾವು ಇದು ಈ ರೀತಿಯಾಗಿ ಶೇಪನ್ನು ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರೈಟ್ ಕ್ಲಿಕ್ ಮಾಡಿ ಮೇಕ್ ಸೆಲೆಕ್ಷನನ್ನು ತೊಗೊಂಡು ವೆದರ್ ಇಟ್ ಇಸ್ 0 ಅಥವಾ 2 ಅನ್ನು ಕೊಟ್ಕೋಬೋದು. ಸೊ ಇಲ್ಲಿ ಒಂದು ಲೇಯರ್ ಪ್ಯಾಲೆಟಲ್ಲಿ ನೀವು ಕ್ರಿಯೇಟ್ ಎ ನ್ಯೂ ಲೇಯರ್ ಅಂತೇಳಿ ಈ ಲೇಯರನ್ನು ತೊಗೊಂಡು ಇಲ್ಲಿ ಕಲ್ಲರನ್ನು ಫಿಲ್ ಮಾಡಬೇಕಾಗುತ್ತೆ. ಟೂಲ್ ಪ್ಯಾಲೆಟ್ ಮೇಲೆ ಇರುವಂಥ ಪೇಂಟ್ ಬಕೆಟನ್ನು ತೊಗೊಂಡು ನಿಮಗೆ ಯಾವ ಕಲರ್ ಬೇಕು ಆ ಕಲರನ್ನು ಫಿಲ್ ಮಾಡಿ. ನಾನಿಲ್ಲಿ ಬ್ಲ್ಯಾಕನ್ನು ಫಿಲ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಕಲರನ್ನು ಫಿಲ್ ಮಾಡಿ. ನೆಕ್ಸ್ಟ್ ಕಂಟ್ರೋಲ್ ಡಿ ಹೊಡೆದು ಡಿಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ರೆಕ್ಟ್ಯಾಂಗಲ್ ಮರ್ಕ್ಯೂ ಟೂಲನ್ನು ಯೂಸ್ ಮಾಡ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಮರ್ಕ್ಯೂ ಟೂಲನ್ನು ಯೂಸ್ ಮಾಡಿ ಸೊ ಇಲ್ಲಿ ಒಂದು ಶೇಪನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಲೇಯರ್ ಬಾಕ್ಸಲ್ಲಿ ಕ್ರಿಯೇಟ್ ಎ ನ್ಯೂ ಲೇಯರನ್ನು ತೊಗೊಂಡು ಪೇಂಟ್ ಬಕೆಟ್ ಮೂಲಕ ಈ ಒಂದು ಸ್ವಲ್ಪ ಲೈಟ್ ಕಲರ್ಸನ್ನು ನಾನು ಹಾಕೋತಾ ಇದ್ದೀನಿ ನೋಡಿ. ಲೈಟ್ ಕಲರ್ಸ್. ಕಂಟ್ರೋಲ್ ಟಿ ಅಂದರೆ ಫ್ರೀ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ತೊಗೊಂಡು ಈ ಶೇಪನ್ನು ಈ ರೀತಿ ತೊಗೊಂಡು ಏರೋ ಕೀಯನ್ನು ಕೂಡ ಯೂಸ್ ಮಾಡ್ಬೋದು ನೀವು ಸೆಟ್ ಮಾಡಲಿಕ್ಕೆ. ಮೂವ್ ಟೂಲಲ್ಲಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಸೊ ಕಂಟ್ರೋಲ್ ಟಿ ಹೊಡೆದಿದ್ದೀನಿ ಡಿಸೆಲೆಕ್ಟ್ ಮಾಡಲಿಕ್ಕೆ. ಶೇಪಿಗೆ ಕೂತಿದೆ. ಸೊ ಈಗ ನಾನು ಕೆಲವೊಂದು ಲೋಗೋಗಳನ್ನು ಆ್ಯಡ್ ಮಾಡಬೇಕಿರುತ್ತೆ. ಸೊ ಅದಕ್ಕೆ ಲೋಗೋಗಳನ್ನು ತೊಗೊತೀನಿ. ಲೋಗೋಗಳು ಬೇಕಿರುತ್ತೆ. ಫೈಲಿಗೆ ಹೋಗ್ತೀನಿ, ಓಪನ್ನಲ್ಲಿ ನಾನು ಎಲ್ಲಿ ಲೋಗೋನ ಇಟ್ಟಿದ್ದೀನಿ ಆ ಲೋಗೋನ ತೊಗೊತೀನಿ. ಇಲ್ಲಿ ನಾನು 24 hours ಅಂತ ತೊಗೊಂಡಿದ್ದೀನಿ.
ಸೊ 24 ಅವರ್ಸನ್ನು ರೆಕ್ಟ್ಯಾಂಗಲ್ ಮರ್ಕ್ಯೂ ಟೂಲ್ ಮೂಲಕ ಇದನ್ನ ನಾನು ಶೇಪನ್ನು ಮೂವ್ ಮಾಡ್ತಾ ಇದ್ದೀನಿ ಆ ಕಡೆಯಿಂದ ಈ ಕಡೆ. ಮ್ಯಾಜಿಕ್ ಕ್ವಾಂಟ್ ಟೂಲ್ ಅನ್ನು ಕ್ಲಿಕ್ ಮಾಡ್ಕೊಡ್ತೀನಿ. ಮ್ಯಾಜಿಕ್ ಕ್ವಾಂಟ್ ಟೂಲ್ ಚಿಕ್ಕದಾಗಿ ಒಂದು ಲೋಗೋನ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನನಗೆ ಏನಾದರೂ ಟೆಸ್ಟ್ ಬರೀಬೇಕು ಅಂತ ಇದ್ದರೆ ನಾನು ಟೆಸ್ಟ್ ಟೂಲನ್ನು ತೊಗೋಬೋದು. ಟೆಸ್ಟ್ ಟೂಲನ್ನು ತೊಗೊಂಡು ಇಲ್ಲಿ ನಾನು ಒಂದು ಟೆಸ್ಟನ್ನು ಬರಿತೀನಿ. ಸೊ ಇಲ್ಲಿ ನಾನು ಏನನ್ನು ಬರಿತಾ ಇದ್ದೀನಿ ಅಂದರೆ ಪ್ಲೇಸ್ಮೆಂಟ್ಸ್ ಅಂತ ಬರಿತಾ ಇದ್ದೀನಿ. ಇದನ್ನು ಸ್ವಲ್ಪ ಬೋಲ್ಡ್ ಮಾಡಿಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಅದಕ್ಕೆ ಸಂಬಂಧಿಸಿದ ಒಂದು ಪಿಕ್ಚರ್ಸ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಾವು ಕೂಡ ರೆಕ್ಟ್ಯಾಂಗಲ್ ಮರ್ಕ್ಯೂ ಟೂಲ್ ಮೂಲಕ ಕಟ್ಟಿಂಗ್ ಮಾಡ್ತಾ ಹೋಗ್ಬಿಡ್ತಾ ಇದ್ದೀವಿ. ಮೂವ್ ಟೂಲ್ ಮೂಲಕ ಮೂವ್ ಮಾಡ್ಕೊಳ್ಳಿ ಪೇಜಿಗೆ. ಅದನ್ನ ಕಂಟ್ರೋಲ್ ಟಿ ಅಪ್ಲೈ ಮಾಡ್ತೀವಿ. ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಬೇಕಿರುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊ. ಫಸ್ಟು ಟೆಸ್ಟಿನ ಕಲರನ್ನು ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇಲ್ಲಿ ಬ್ಲ್ಯಾಕ್ ಮೇಲೆ ಬರೀಬೇಕಂದ್ರೆ ವೈಟ್ ಕಲರನ್ನು ತೊಗೋಬೇಕಾಗುತ್ತೆ. ಸೊ ಇಲ್ಲಿ ನಾನು ವೈಟ್ ಕಲರನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಇನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಸೈಜಸ್ಸನ್ನು. veena@gmail.com. ಇದನ್ನ ವೆಬ್ಸೈಟ್ ಇದ್ದರೆ ವೆಬ್ಸೈಟನ್ನು ಎಂಟ್ರ್ ಮಾಡ್ಬೋದು. ಸೊ ಈ ರೀತಿಯಾಗಿ ಒಂದು ವಿಸಿಟಿಂಗ್ ಕಾರ್ಡನ್ನು ಸಿಂಪಲಾಗಿ ಒಂದು ವಿಸಿಟಿಂಗ್ ಕಾರ್ಡನ್ನು ಕ್ರಿಯೇಟ್ ಮಾಡ್ಬೋದು ಈ ರೀತಿಯಾಗಿ ಡಿಸೈನ್. ಈಗ ನಾವು ಇದನ್ನು ಪ್ರಿಂಟಿಗೆ ಕೊಟ್ಟಾಗ ಈ ಭಾಗವನ್ನು ಕಟ್ಟಿಂಗ್ ಮಾಡಿದ್ರಾಯ್ತು. ಸೊ ನೆಕ್ಸ್ಟ್ ಇದರಲ್ಲಿ ಏನು ಡಿಸೈನ್ ಬಂದಿರುತ್ತೆ ಇಷ್ಟೇ ಬರುತ್ತೆ, ಈ ಡಿಸೈನ್ ಅನ್ನೋದು ಬರುತ್ತೆ. ಸೊ ನಾನು ಇದರಲ್ಲಿ ಒಂದು ವಿಸಿಟಿಂಗ್ ಕಾರ್ಡನ್ನು ಇಟ್ಕೊಂಡು ಈ ಡಿಸೈನನ್ನು ನಿಮಗೆ ತೋರಿಸ್ತೀನಿ. ಸೊ ನೀವು ಕೂಡ ಇದನ್ನ ಮಾಡಿ ಪ್ರಾಕ್ಟೀಸ್ ಮಾಡಿ ತಿಳ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಫೋಟೋ ಎಡಿಟಿಂಗ್ ವಿಡಿಯೋ ಮೂಲಕ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.